ಪ್ರೇಮಜೀವಿಯ ಈ ಕಥಾ ಪ್ರಪಂಚಕ್ಕೆ ಮತ್ತೊಮ್ಮೆ ನಲ್ಮೆಯ ಮನಸ್ಸುಗಳಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕತೆ ಮಗಳು ಮತ್ತು ಕುರಿಮರಿ. ಬಹುಶಃ ಇದು ಮಕ್ಕಳಿಗೆ ತುಂಬಾ ಇಷ್ಟವಾಗಬಹುದು. ಹಾಗಂತ ದೊಡ್ಡವ್ರಿಗಲ್ಲ ಅಂತಲ್ಲ, ದೊಡ್ಡವರು ಇದರಿಂದ ತಿಳಿಯಬೇಕಾದ್ದು ಕಲಿಯಬೇಕಾದ್ದು ಬಹಳಷ್ಟಿದೆ ಅನ್ನೋದು ನಮ್ಮ ಅಭಿಪ್ರಾಯ. ನಿಜಾನ ಅನ್ನೋದಾದರೆ ನೀವು ಕಥೆಯನ್ನು ಕೇಳಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಅದಕ್ಕೂ ಮೊದಲು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲವಾದರೆ ಈ ಕ್ಷಣನೇ ಆಗಿಬಿಡ್ರಿ. ಅಪ್ಪ ಅಪ್ಪ ನಂಗೆ ಕತೆ ಹೇಳಪ್ಪ. ರಾತ್ರಿ 9ರ ಸಮಯದಲ್ಲಿ ಪುಟ್ಟ ಮಗಳು ಅಪ್ಪನನ್ನು ಕೇಳುತ್ತಿದ್ದಳು. 4 ವಯಸ್ಸಿನ ಮಗಳು ಕಥೆಯ ಬಗ್ಗೆ ಅಪ್ಪನನ್ನು ಪೀಡಿಸುತ್ತಿದ್ದಾಗ ಅಪ್ಪನಿಗೆ ಅದೊಂಥರ ಖುಷಿ. ಬೇಕಂತಲೇ ಮಗಳನ್ನು ಕಾಡಿಸ್ತಾ ಇದ್ರು. ದಿನ ಒಂದಲ್ಲ ಒಂದು ಕತೆ ಕೇಳಿ ಮಲಗೋದು ಮಗು ಅಭ್ಯಾಸ. ಅಪ್ಪನಿಗೂ ಅಷ್ಟೇ ಮಗಳಿಗೆ ಕತೆ ಹೇಳೋದು ಬಹಳನೇ ಇಷ್ಟ. ಇಲ್ಲ, ನನಗಿವತ್ತು ನಿದ್ದೆ ಬರ್ತಾ ಇದೆ ಹೀಗಂದರು. ಪ್ಲೀಸ್ ಅಪ್ಪ ಹೇಳಿ ಅಪ್ಪ, ಮಗಳು ಮುದ್ದಾಗಿ ಕೇಳಿದಾಗ ಸರಿ ಯಾವ ಕತೆ ಹೇಳಲಿ ಅಂತ ಮುಖದಲ್ಲಿ ಮಂದಹಾಸವನ್ನು ತುಂಬಿಕೊಂಡು ಅಪ್ಪ ಹೇಳಿದ್ರು. ಅದೇ ಅವತ್ತು ಹೇಳಿದ್ದೆಲ್ಲಪ್ಪ. ಯಾವುದು? ಅದೇಪ್ಪ, ಅದು ಕುರಿಮರಿ ಕತೆ, ಅದನ್ನ ಹೇಳಪ್ಪ. ಓ, ಆ ಕುರಿಮರಿ ಕತೆನಾ? ಸರಿಮ್ಮ ಹೇಳ್ತೀನಿ, ನಿನಗೆ ಮಲಿಕೋ. ಸಿಂಗಾರಳ್ಳಿ ಅನ್ನೋ ಒಂದು ಊರು. ಆ ಊರಲ್ಲಿರೋದೇ ಲೆಕ್ಕ ಹಾಕಿದ್ರು 3 ಮತ್ತೊಂದು ಮನೆಗಳು. ಹಾಗಂದ್ರೇನಪ್ಪ, ನಾವೆಲ್ಲ ಇದ್ದೀವಲ್ಲಮ್ಮ, ಇವು ಮನೆಗಳು ಅಂದರೆ ಆಯಿತಾ. ಜನನೂ ಅಷ್ಟೇ ಹೆಚ್ಚೇನಿರಲಿಲ್ಲ. ನಾವು ಮನೇಲಿ ಹೇಗಿದ್ದೀವೋ ಹಾಗೆ ಸ್ವಲ್ಪ ಜನ ಮಾತ್ರ ಇದ್ದರು. ಸೌಲಭ್ಯನೂ ಅಷ್ಟೇ ಮಗಳೇ, ಏನು ಬೇಕಾದರೂ ಅಲ್ಲಿಂದ ತುಂಬ ದೂರ ಹೋಗಬೇಕಾಯಿತು. ತುಂಬ ದೂರ ಅಂದರೆ ಎಷ್ಟು? ಪುಟಾಣಿ ಮಗು ಆಶ್ಚರ್ಯದಿಂದ ಕೇಳಿತು. ಒಂದು 10 ಮೈಲಿ ಅನ್ಕೋ. 10 ಮೈಲಿ ಅಂದರೆ ಒಂದು 15 ಕಿಲೋಮೀಟ್ರ್ ಅನ್ಕೋ. 15 ಕಿಲೋಮೀಟರ್ಸ್. ಅಮ್ಮ ಹೇಳ್ಕೊಟ್ರಾ? ಹೌದು, 15 ಕಿಲೋಮೀಟರ್ಸ್. ಆ ಊರಿಗೆ ಇರೋದಂದೇ ಬಸ್ಸು. ಅದು ದಿನಕ್ಕೆ 2 ಸಲ ಮಾತ್ರ ಬರುತ್ತೆ. ಬೆಳಗ್ಗೆ ಮಿಸ್ ಆದರೆ ಸಂಜೆವರೆಗೂ ಕಾಯಬೇಕು. ಆಮೇಲೆ ಆ ಬಸ್ಸಲ್ಲಿ ಪ್ರತಿದಿನ ನಮ್ಮ ಶೇಖರಪ್ಪ ಹೋಗ್ತಾ ಇದ್ದ. ಶೇಖರಪ್ಪ ಅಂದರೆ ಯಾರಪ್ಪ? ಮಗಳೇ, ಈ ಕಥೆಯಲ್ಲಿ ಮುಖ್ಯವಾಗಿ ಇಂಪಾರ್ಟೆಂಟಾಗಿ ಬರೋ ಕ್ಯಾರೆಕ್ಟ್ರ್ ಮಗಳೇ ಅದು. ಓಹೋ, ಅಂಕಲ್ಲು. ಸರಿಯಪ್ಪ, ಗೊತ್ತಾಯಿತು. ಶೇಖರಪ್ಪ ಹೀಗೆ ದಿನ ಸಿಟಿಗೆ ಹೋಗಿ ಬರ್ತಾಯಿದ್ರು. ಬಸ್ಸಲ್ಲೇ ಅವರು ಓಡಾಟ. ಅವ್ರಿಗೆ ಎಲ್ಲ ಚೆನ್ನಾಗಿತ್ತು. ಮನೆ ಕಡೆ ವ್ಯವಸಾಯ ಮಾಡ್ತಾಯಿದ್ರು, ಮನೆ ಇತ್ತು, ಜಮೀನಿತ್ತು, ಎಲ್ಲ ಇತ್ತು. ಆದರೂ ಒಂದೇ ಒಂದು ಕೊರಗಿತ್ತು. ಕೊರಗು ಹಂಗಂದ್ರೇನಪ್ಪ ಅಂದರೆ ಒಂದೇ ಒಂದು ಬೇಜಾರಿತ್ತು ಅವ್ರ ಮನಸ್ಸಲ್ಲಿ. ಓ ಹೌದಾ, ಏನು? ಏನಿಲ್ಲ ಮಗಳೇ, ಅವ್ರಿಗೆ ನಿನ್ನ ಥರ ಒಂದು ಪುಟ್ಟು ಪಾಪು ಇರಲಿಲ್ಲ. ಹೌದಾ? ಅಯ್ಯೋ ಪಾಪ. ಪಾಪು ಇಲ್ಲದೆ ಇದ್ದರೆ ಅವ್ರು ಹೆಂಗೆ ಜೀವನ ಮಾಡ್ತಾರೆ? ಅವ್ರಿಗೆ ಬೇಸರ ಆಗಲ್ವಾ ಅಪ್ಪ? ಅದೇ ಬೇಜಾರೇ ಮಗಳೇ, ಗಂಡ ಹೆಂಡತಿ ಇಬ್ಬರಿಗೂ ಆಗ್ತಾಯಿತ್ತು. ಗಂಡ ಹೆಂಡತಿ ಅಂದರೆ ಅಪ್ಪ ಅಮ್ಮ. ಈಗ ನಾನು ಅಮ್ಮ ಇದ್ದಂಗೆ. ಓ ಆಯಿತು. ಶೇಖರಪ್ಪನ ಹೆಂಡತಿ ಭಾಗ್ಯಮ್ಮ. ಇಬ್ಬರು ಭಾಳ ಒಳ್ಳೆಯವರು. ಮದುವೆ ಆಗಿ 10 ವರ್ಷ ಆಯಿತು. 10 ವರ್ಷದಿಂದನೇ ಮಗು ಬೇಕು ಅಂತ ಅನಿಸಿತ್ತು. ಆದರೆ ಅದೇನೇನೋ ಈಗ ಬೇಡ ಆಗಬೇಡ ಅಂದ್ಕೊಂಡು ಮಗು ಆಗಲಿಲ್ಲ. ಆಮೇಲೆ ಒಂದು ಸರಿ ಡಾಕ್ಟ್ರ್ ಹತ್ರ ಹೋದರು. ಡಾಕ್ಟ್ರ್ ಅಂಕಲ್ ಏನು ಹೇಳಿದ್ರು? ಡಾಕ್ಟ್ರ್ ಅಂಕಲ್ ಹೇಳಿದ್ರು, ಇಲ್ಲ, ಏನೂ ಸಮಸ್ಯೆ ಇಲ್ಲ, ಇನ್ನು ಸ್ವಲ್ಪ ದಿನದಲ್ಲೇ ನಿಮಗೆ ಮಗು ಆಗುತ್ತೆ ಅಂತ. ಮತ್ತು ಶೇಖರಪ್ಪ ಅವಾಗೇನು ಮಾಡಿದ್ರು? ಶೇಖರಪ್ಪ ಅಂಕಲ್ಲು ಆವಾಗಲೇ ಬಂದು ಊರಲ್ಲೊಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡ್ರು. ಏನಂತ? ಅಪ್ಪ ನೋಡು, ನನಗೇನಾದರೂ ಪುಟ್ಟ ಮಗು ಆದರೆ ನಾನು ನಿನ್ನ ಗುಡಿಗೆ ಬಂದು ಒಂದು ಕುರಿನ ಬಲಿ ಕೊಡ್ತೀನಿ ಅಂತ. ಹೌದಾ? ಹೌದು ಮಗಳೇ. ಮತ್ತೆ ಪಾಪು ಆಯಿತಾ? ಅವನು ದೇವರಲ್ಲಿ ಕೇಳ್ಕೊಂಡಿದ್ಕೋ ಇಲ್ಲ ಡಾಕ್ಟ್ರು ಅವ್ರಿಗೆ ಕೊಟ್ಟ ಚಿಕಿತ್ಸೆಯಿಂದಲೋ ಗೊತ್ತಿಲ್ಲ, ಭಾಗ್ಯಮ್ಮ ಪ್ರೆಗ್ನೆಂಟ್ ಆದರು. ಅವರು ಪ್ರೆಗ್ನೆಂಟ್ ಆದಮೇಲೆ ಬಹಳನೇ ಖುಷಿ ಆಗ್ಬಿಡ್ತು. ಇಡೀ ಊರಿಗೆಲ್ಲ ಅದೊಂದು ಸಂಭ್ರಮದ ಥರ ಶೇಖರಪ್ಪ ಮತ್ತು ಭಾಗ್ಯಮ್ಮ ಹೇಳ್ಕೊಂಬಂದರು.
ಅಂತೂ ಭಾಗ್ಯ, 10 ವರ್ಷ ಆಯಿತು ನೋಡು, ಇವತ್ತಿಗೊಂದು ಒಳ್ಳೆ ಸುದ್ದಿ ಕೊಟ್ಟಿಯಲ್ಲ. ಬಿಡು ಭಾಳ ಲೇಟಾಯಿತು. ಊರಾಗಿರೋರು ಹಂಗೊಂದು ಹಿಂಗೊಂದು ಮಾತಾಡ್ತಾ ಇದ್ರು. ಅದೇನನ ಆಗಲಿ ಒಂದು ಒಳ್ಳೇದಾಯ್ತಲ್ಲ ಅನ್ನೋದು ಎಲ್ರಿಗೂ ಸಮಾಧಾನ ತಂದಿತ್ತು. ಭಾಗ್ಯಮ್ಮಂಗಂತೂ ಭಾಳನೇ ಖುಷಿ ಆಗ್ಬಿಟ್ಟಿತ್ತು. ಶೇಖರಪ್ಪಂಗೆ ಯಾವಾಗ ತನ್ನ ಹೆಂಡತಿ ಮಗು ಹಡಿತಾ ಇದ್ದಾಳೆ ಅಂತ ಗೊತ್ತಾಯ್ತೋ ಅವತ್ತಿನಿಂದ ಹತ್ತು ಕಡೆ ನಿಂತ್ಕೊಳ್ಳಲ್ಲ, ಇದು ಕಡೆ ನಿಂತ್ಕೊಳ್ಳಲ್ಲ. ಅಂತೂ ಇಂತೂ 9 ತಿಂಗಳಾಯಿತು. ಸರಿಯಪ್ಪ, ಆಮೇಲೆ ಈಗ ಮಗು ಹುಟ್ಟೋ ಸಮಯ. ಹೌದಾ? ಹೌದು, ಮಗು ಇನ್ನೇನು ಕೈ ಬರಬೇಕಿತ್ತು ಮಗಳೇ. ಆವಾಗ ಶೇಖರಪ್ಪಂಗೆ ತಾನು ಕೊಟ್ಟಿದ್ದ ಮಾತು ನೆನಪಾಯಿತು. ದೇವಸ್ಥಾನಕ್ಕೆ ಹೋದೋನೆ, ಸ್ವಾಮಿ ನೀನು ಕೇಳ್ಕೊಂಡಂಗೆ ನೀನು ನಡ್ಕೊಂಡಿದೀಯಾ, ನಾನು ನಿನಗೆ ಏನಾದರೂ ಒಂದು ಬಲಿ ಕೊಡ್ತೀನಿ ಅಂತ ಹೇಳಿದ್ದೆ. ಇವತ್ತೇ ಹೋಗಿ ಒಂದು ಕುರಿಮರಿನ ತರ್ತೀನಿ. ಕುರಿಮರಿಗೆ ಸ್ವಲ್ಪ ವಯಸ್ಸಾಗೋವರೆಗೂ ಇದ್ದು ಆಮೇಲೆ ಆ ಎಲ್ಲರನ್ನೂ ಕರೆಸಿ ಕುರಿಮರಿನ ಹೊಡೆದು ನಿನಗೆ ಎಲ್ರಿಗೂ ಊಟ ಹಾಕ್ಸಿ ನಿನ್ನ ಸಂತೃಪ್ತಿ ಪಡಿಸ್ತೀನಿ, ನೀನೇ ಕಾಪಾಡಬೇಕಪ್ಪೋ ಅಂತ ದೇವ್ರನ್ನ ಕೇಳ್ಕೊಂಡ. ಮತ್ತು ಕುರಿಮರಿ ಬಗ್ಗೆ ಹೇಳಲೇ ಇಲ್ಲ. ಅದೇ ಮಗಳೇ, ಈಗ ಕುರಿಮರಿ ಬಗ್ಗೆ ಹೇಳ್ತೀನಿ ಕೇಳು. ಶೇಖರಪ್ಪ ಅಲ್ಲೇ ಇದು ಸಂತೆಗೆ ಹೋದ್ರು. ಅವತ್ತು ಕುರಿಗಳನ್ನೆಲ್ಲ ಮಾರ ಕರ್ಕೊಬಂದಿದ್ರು. ಆ ಕುರಿಗ ಒಂದು ಪುಟ್ಟು ಕುರಿಮರಿನ ಇವ್ರು ತಗೊಂಡ್ರು. ಪುಟ್ಟು ಕುರಿಮರಿ ಯಾಕೆ ತಗೊಂಡ್ರು? ಅಯ್ಯೋ ದಡ್ಡಿ. ಈಗ ದೊಡ್ಡ ಕುರಿಮರಿ ತಗೊಂಡ್ರೆ ಶೇಖರಪ್ಪ ಏನು ಅಂದ್ಕೊಂಡಿದ್ರು, ಇದು ದೊಡ್ಡದಾದ ಮೇಲೆ ಇದನ್ನು ತಂದು ಎಲ್ರಿಗೂ ಊಟ ಹಾಕಿಸ್ತೀನಿ ಅಂತ ತಾನೆ. ಮಗು ದೊಡ್ಡದಾಗಬೇಕು ಅಂತ ಅವ್ರು ಅಂದ್ಕೊಂಡಿದ್ರು. ಮಗು ಇನ್ನೂ ಪುಟ್ಟು ಪಾಪು ಅಲ್ವಾ, ಮಗುಗೂ ಒಂದು 3-4 ವರ್ಷ ಆದಮೇಲೆ ಆಮೇಲೆ ನಾನು ಊಟ ಹಾಕಿಸ್ತೀನಿ ಅಂತ ಅಂದ್ಕೊಂಡಿದ್ರು. ಅಂದರೆ ನಿನ್ನಷ್ಟು ವರ್ಷ ಆಗಬೇಕು. ಓ, ದೊಡ್ಡೋಳಾಗಬೇಕಾ? ಹೌದು. 9 ತಿಂಗಳಾಯಿತು, ಮಗುನೂ ಆಯಿತು. ಯಾವ ಮಗು ಅಂತ ಗೊತ್ತಾ ಮಗಳೇ? ನಿನ್ನ ಥರನೇ ಪುಟ್ಟಾದ ಹೆಣ್ಣು ಮಗು ಆಯಿತು. ಹೌದಪ್ಪ? ಆ ಮಗು ಆದಮೇಲೆ ಇನ್ನೂ ಖುಷಿ ಆಗೋಯ್ತು. ಯಾಕಂದರೆ ಊರಲ್ಲಿ ಹೆಚ್ಚಿಗೆ ಹೆಣ್ಮಕ್ಳೇ ಇರಲಿಲ್ಲ, ಎಲ್ಲ ಗಂಡು ಮಕ್ಕಳೇ. ಅಂತೂ ಊರಿಗೊಂದು ಹೆಣ್ಮಗು ಆಯ್ತಲ್ಲ ಅಂತ ಖುಷಿ ಆಯಿತು. ಸರಿ, ಎಲ್ರಿಗೂ ಹೇಳಿ ಸ್ವೀಟ್ ಕೊಟ್ಟು ಎಲ್ಲನೂ ಆಯಿತು. ಕುರಿಮರಿನೂ ಹೋಗಿ ತಗೊಬಂದ. ಮಗು ಹುಟ್ಟಿದ ದಿನವೇ ಕುರಿಮರಿನೂ ಮನೆಗೆ ಬಂತು. ಕುರಿಮರಿನ ಚೆನ್ನಾಗಿ ಸಾಕ್ದ. ಅದು 2 ವರ್ಷ 3 ವರ್ಷ ಆಗೋವರೆಗೂ ಇವ್ರ ಮನೆಯಲ್ಲೇ ಇತ್ತು. ಅಲ್ಲಿವರೆಗೂ ಕುರಿಮರಿನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಅವನ ಮನಸ್ಸಲ್ಲಿದ್ದೇನು, ಇದನ್ನು ನಾನು ಬಲಿ ಕೊಟ್ಬಿಡ್ಬೇಕು ಅಂತ. ಆದರೆ ಅದು ಏನೋ ಗೊತ್ತಿಲ್ಲ, ಮಗಳನ್ನ ಎಷ್ಟು ಪ್ರೀತಿಸ್ತಾ ಇದ್ನೋ ಕುರಿಮರಿನೂ ಅವನು ಅಷ್ಟೇ ಪ್ರೀತಿಸ್ತಿದ್ದ. ಯಾಕಪ್ಪ? ಪಾಪ ಅಲ್ವಾ, ಅದು ಪುಟ್ದಾಗಿತ್ತು, ಮಗುನು ಪುಟ್ದಾಗಿತ್ತು. ಮಗುನ ಮುದ್ದಿಸ್ಬೇಕಾದ್ರೆ ಎಷ್ಟು ಖುಷಿ ಸಿಕ್ತಿತ್ತೋ, ಕುರಿಮರಿನ ಮುದ್ದಿಸ್ಬೇಕಾದ್ರೂ ಅಷ್ಟೇ ಖುಷಿ ಸಿಗ್ತಾ ಇತ್ತು ಅವನಿಗೆ. ಖುಷಿ ಅಂದರೆ ಸಂತೋಷ ಆಗ್ತಿತ್ತು ಮಗಳೇ. ಓ ಹಂಗ? ಹ್ಞೂನಮ್ಮ. ಸರಿ. ಆಮೇಲೆ ಒಂದು ದಿನ ಅವನು ಅಂದ್ಕೊಂಡಿದ್ದ ಬಂದ್ಬಿಡ್ತು. ಅವತ್ತು ಕುರಿಮರಿನ ಬಲಿ ಕೊಡಬೇಕು ಅಂತ. ಇಲ್ಲಿ ಮಗು ಚಿಕ್ಕದಾಗಿದ್ರು ಕೂಡ ಕುರಿಮರಿ ಹತ್ರ ಭಾಳನೇ ಹಚ್ಕೊಂಡ್ಬಿಟ್ಟಿತ್ತು ಮಗಳೇ. ಮಗಳು ಹಚ್ಕೊಂಡಿತ್ತು ಅನ್ನೋದಕ್ಕಿಂತ ಶೇಖರಪ್ಪ ಭಾಗ್ಯಮ್ಮ ಇಬ್ಬರು ಕುರಿಮರಿನ ಹಚ್ಕೊಂಡ್ಬಿಟ್ಟಿದ್ರು. ಈ ಕುರಿಮರಿನ ಹೆಂಗಪ್ಪ ಬಲಿ ಕೊಡೋದು ಅನ್ನೋದು ಭಾಳನೇ ನೋವು ಕೊಟ್ಬಿಡ್ತು. ಆದರೆ ದೇವ್ರ ಹತ್ರ ಹರಕೆ ಹೊತ್ಕೊಂಡ್ಬಿಟ್ಟಿದ್ದೀವಿ, ಕುರಿಮರಿನ ಬಲಿ ಕೊಡಬೇಕು. ಏನು ಮಾಡೋದು? ಅದು ಇವ್ರನ್ನ ನೋಡಿ ಮ್ಯಾ ಅಂತಲೇ ಇತ್ತು. ಇವರು ಅದನ್ನೇ ನೋಡ್ತಾ ಇದ್ರು. ಅವ್ರಿಗೆ ಯಾಕೋ ಮನಸ್ಸು ಬರಲೇ ಇಲ್ಲ. ಹೋದ್ರು, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ರು, ಎಲ್ಲರನ್ನೂ ಕರೆದಿದ್ರು. ಕೊನೆ ಕ್ಷಣದಲ್ಲಿ ಕುರಿಮರಿನ ಇನ್ನೇನು ಕತ್ತರಿಸ್ಬೇಕು. ಮಗು ಒಂದೇ ಸಮ ಅಳೋದಕ್ಕೆ ಪ್ರಾರಂಭ ಮಾಡಿಬಿಡ್ತು. ಪುಟ್ಟು ಪಾಪು. ಅದಕ್ಕೆ ಅದನ್ನು ಸಾಯಿಸ್ತಿದ್ದಾರೆ ಅಂತಂದು ಗೊತ್ತಿಲ್ಲ. ಅದು ಮ್ಯಾ ಅಂತ ಹಿಂಗೆ ಅದನ್ನು ಕಟ್ಟಾಕಿದ್ರಲ್ಲ, ಹಿಂಗಂತ ಇತ್ತಲ್ಲ, ಅದು ಸ್ವಲ್ಪ ದೊಡ್ಡದು ಬೇರೆ ಆಗೋಗ್ಬಿಟ್ಟಿತ್ತು. ಅದನ್ನು ಗಂತಿದ್ದಕ್ಕೆ ಮಗುಗೆ ಭಾಳನೇ ನೋವಾಗೋಯ್ತು. ಅದು ಒಂದೇ ಸಮನೆ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಕೈ ತೋರಿಸ್ತಾಯಿತ್ತು, ಬೇಡ ಅಂತ. ಅದನ್ನು ನೋಡಿ ಶೇಖರಪ್ಪ ಯೋಚನೆ ಮಾಡ್ದ, ಅಲ್ಲ, ನಾನು ಇಷ್ಟು ವರ್ಷ ಏನಕ್ಕೆ ಪ್ರಯತ್ನ ಪಟ್ಟೆ, ನನಗೊಂದು ಮಗು ಬೇಕು ಅಂತ. ಆದರೆ ದೇವರು ನನಗೆ ಮಗು ಕರುಣಿಸಿದ್ದಾನೆ. ಮಗು ಕರುಣಿಸಿರ್ಬೇಕಾದ್ರೆ ಆ ಮಗುಗೆ ನೋವಾಗೋ ಥರ ನಾನು ನಡ್ಕೊಬೇಕಾ? ಅದು ಅಲ್ಲದೆ ನನ್ನ ಮಗು ಇದ್ದಂಗೆ ಅಲ್ವಾ ಕುರಿಮರಿನೂ, ಅದು ಒಂದು ಜೀವ ಅಲ್ವಾ.
ನನ್ನ ಸಂತೋಷಕ್ಕೋಸ್ಕರ ನಾನು ಹರಕೆ ಹೊತ್ಕೊಂಡೆ ಅಂತ ಅನ್ನೋಸ್ಕೋಸ್ಕರ ನನ್ನ ಹೆಂಡತಿ ಸಂತೋಷಕ್ಕೋಸ್ಕರ ನಾನು ಅಲ್ಲಿ ಬಲಿ ಕೊಟ್ಬಿಟ್ರೆ ಮಗು ಮನಸ್ಸಿನ ನೋವಾಗೋದಿಲ್ವಾ? ಕುರಿಮರಿನ ನಾನು ಹೆಂಗೆ ಬಲಿ ಕೊಡಲಿ? ಅದನ್ನು ನನ್ನ ಮಗಳು ಅಂತಲೇ ಅಂದ್ಕೊಂಬಿಟ್ಟಿದ್ದೀನಲ್ಲ. ಅರ್ಧ ಗಂಟೆ ಯೋಚನೆ ಮಾಡ್ದ, ಎಲ್ಲರನ್ನೂ ಅದ್ರ ಬಗ್ಗೆ ಕೇಳ್ದ. ಒಬ್ಬೊಬ್ಬರು ಒಂದೊಂಥರ, ಊರು ಅಂದಮೇಲೆ ಗೊತ್ತಲ್ಲ, ಒಬ್ಬರೇ ಏನಾಗಲ್ಲ ಕೊಡು ಅನ್ನೋರು, ಒಬ್ಬರು ಒಟ್ಟನ್ನ ತಿಂದರೆ ಸಾಕು ನಮಗೆ ಅಂತ ಕತ್ರಸ ಅನ್ನೋರು, ಒಬ್ಬರು ನೋಡಿ ಶೇಖರಪ್ಪ ನೀನು ಬಿಟ್ಟಿದ್ದು, ನೀನು ಹರಕೆ ಹೊತ್ಕೊಂಡಿದ್ದು ಅದು ನಿನ್ನ ವಿಚಾರಪ್ಪ, ನೀನು ಕೊಟ್ಟರು ಸಂತೋಷ, ಕೊಡದೇ ಇದ್ದರೂ ಸಂತೋಷ, ಆದರೆ ಹುಷಾರು, ದೇವ್ರ ಹತ್ರ ಹರಕೆ ಹೊತ್ಕೊಂಡಿದೀಯಾ, ಹಾಗೆ ಇರಬಾರ್ದು, ಏನಾದರೂ ಒಂದು ಪರ್ಯಾಯ ಮಾರ್ಗ ಹುಡುಕು ಅಂತ ಅಂದರು. ಅವನಿಗೆ ಯಾಕೋ ಮನಸ್ಸೇ ಒಪ್ಪಲಿಲ್ಲ. ಕುರಿಮರಿನ ಕತ್ತರಿಸೋದಕ್ಕೆ ಸುತ್ತಾರಾಮ್ ಅವನು ಒಪ್ಪಲೇ ಇಲ್ಲ. ತಕ್ಷಣವೇ ಹೋಗಿ ಊರಲ್ಲಿ ಒಂದು ಚಿಕನ್ ಅಂಗಡಿ ಇತ್ತು. ಚಿಕನ್ ಅಂಗಡಿ ಅಂದರೆ ಕೋಳಿ ಎಲ್ಲ ಥರ ಮಾರೋದಿಲ್ವಾ? ಓಹೋ, ಆ ಚಿಕನ್ ಅಂಗಡಿಗೆ ಹೋಗಿ ಒಂದು 10 ಕೋಳಿನ ತಗೊಬಂದರು. 10 ಕೋಳಿನ ತಗೊಬಂದು ಒಂದನ್ನು ಬಲಿ ಕೊಟ್ಟರು. ಮಿಕ್ಕಿದ್ದೆಲ್ಲನೂ ಕಟ್ ಮಾಡಿ ಅಲ್ಲಿ ಊರಿನವರೆಲ್ಲ ಬಂದಿದ್ರಲ್ಲ, ಊರಿನವ್ರಿಗೆಲ್ಲರಿಗೂ ಊಟ ಹಾಕಿದ್ರು. ಆದರೆ ಕುರಿಮರಿನ ಮಾತ್ರ ಬಲಿ ಕೊಡಲಿಲ್ಲ. ಕುರಿಮರಿಗೆ ಭಾಳನೇ ಖುಷಿಯಾಗೋಯ್ತು ಮಗಳೇ. ಪಾಪುಗೂ ಅಷ್ಟೇ, ಅದು ಅಳ್ತಾ ಇತ್ತಲ್ವ ಪಾಪು, ಈಗ ಅಳ್ತಾ ಇರಲಿಲ್ಲ. ಓಡ್ ಬಂದು ಕುರಿಮರಿನ ತಬ್ಕೊಂಡು ಕುರಿಮರಿಗೆ ಒಂದು ಪಪ್ಪು ಕೊಡ್ತು. ಶೇಖರಪ್ಪಂಗೂ ಭಾಳನೇ ಖುಷಿಯಾಗೋಯ್ತು, ಭಾಗ್ಯಮ್ಮಂಗೂ ಭಾಳನೇ ಖುಷಿಯಾಗೋಯ್ತು. ಇಬ್ಬರು ಕೂಡ ಪಾಪುನ ಕುರಿಮರಿನ ಇಬ್ಬರನ್ನು ತಬ್ಕೊಂಡು ಮನೆ ಕಡೆ ಕರ್ಕೊಂಡೋದ್ರು. ಇದರಿಂದ ತಿಳ್ಕೊಳ್ಳೋ ಮಾರಲ್ ಸ್ಟೋರಿ ಏನು ಗೊತ್ತಾ ಮಗಳೇ? ನಾವು ಅಂದ್ಕೊಳ್ಳೋದಕ್ಕಿಂತ ನಾವು ಪ್ರೀತಿಸೋದಕ್ಕೆ ಹೆಚ್ಚಿಗೆ ಬೆಲೆ ಇರುತ್ತೆ. ಅದನ್ನು ನಾವು ತಿಳ್ಕೋಬೇಕಷ್ಟೆ. ಅದು ಪ್ರಾಣಿ ಆಗಲಿ ಮನುಷ್ಯ ಆಗಲಿ, ನಮ್ಮನ್ನು ಅದು ಪ್ರೀತಿಸ್ತಾ ಇದೆ ಅಂದಮೇಲೆ ನಾವು ಅದನ್ನು ಪ್ರೀತಿಸೋದನ್ನು ಕಲಿಬೇಕು. ಎಲ್ಲವೂ ನಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು ಅನ್ನೋದಷ್ಟೇ ಈ ಕಥೆಯಿಂದ ತಿಳಿದುಬರೋ ಸತ್ಯ ಮಗಳೇ. ಕತೆ ಇಷ್ಟ ಆಯಿತಾ? ಹ್ಞೂ ಅಪ್ಪ, ಇಷ್ಟ ಆಯಿತು. ಆಯಿತು, ನಾನು ಮುಂದಿನ ವಾರ ಇನ್ನೂ ಒಂದು ಒಳ್ಳೆ ಕತೆ ಹೇಳ್ತೀನಿ. ಈಗ ಮಲ್ಕೊಮ್ಮ, ರಾತ್ರಿ ಆಯಿತು. ಸರಿಯಪ್ಪ, ಶುಭರಾತ್ರಿ, ಗುಡ್ ನೈಟ್. ಗುಡ್ ನೈಟ್ ಮಗಳೇ. ಹೀಗೆ ಅಪ್ಪ ಕತೆ ಹೇಳಿ ಮುಗಿಸ್ದ. ಅವನು ಒಂದು ಕ್ಷಣ ಯೋಚನೆ ಮಾಡ್ದ. ಹೌದಲ್ವಾ, ಶೇಖರಪ್ಪ ಕುರಿಮರಿನ ಬಲಿ ಕೊಡ್ಬೋದಾಗಿತ್ತು, ಭಾಗ್ಯಮ್ಮ ಕೂಡ ಬಲಿ ಕೊಡು ಅಂತಲೇ ಹೇಳ್ಬೋದಾಗಿತ್ತು. ಆದರೆ ಮಗಳ ಮೇಲಿಟ್ಟಿದ್ದ ಪ್ರೀತಿ ಪ್ರಾಣಿ ಮೇಲೂ ಇಡಬೇಕು ಅನ್ನೋ ಅವನ ಒಂದು ಮನೋಭಾವ ಅದೆಷ್ಟು ಉದಾತ್ತ ಅಲ್ವಾ. ವ್ಯಕ್ತಿತ್ವದಲ್ಲಿ ಅವನು ಎಲ್ಲರನ್ನೂ ಗೆದ್ದುಬಿಟ್ಟ. ಶೇಖರಪ್ಪನಂಥ ಮನಸ್ಥಿತಿ ನಮಗೂ ಬೇಕು. ನಮ್ಮ ಸ್ವಾರ್ಥ ಬಿಟ್ಟು ಬದುಕಬೇಕು ಅಂತ ನಿರಾಳನಾಗಿ ಯೋಚನೆ ಮಾಡಿ ಹಾಗೆಯೇ ಮಲಗಲು ಅಣಿಯಾದ. ಸ್ನೇಹಿತರೆ, ಕತೆ ಹೇಗಿತ್ತು? ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜೊತೆಗೆ ನಮಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮವ ಪ್ರೇಮಜೀವಿ.